ಬರ್ರಿ. ಇವತ್ತು AIUTUC ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಜಾಗದೊಳಗೆ ಕಳೆದ 8 ವರ್ಷದಿಂದ ಈ ನಮ್ಮ ಎಲ್ಲ ಕಾರ್ಮಿಕರು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಯಾಕಂತಂದರೆ ಇವತ್ತು ಬೆಲೆ ಏರಿಕೆಗೆ ತಕ್ಕಂಗೆ ನಮ್ಮ ವೇತನ ಇಲ್ಲ, ಅವ್ರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು. 5 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗಬೇಕಾಗಿತ್ತು, ಆದರೆ ಕಳೆದ 8 ವರ್ಷದಿಂದ ಪರಿಷ್ಕರಣೆ ಆಗಿರಲಿಲ್ಲ. ಇದರ ವಿರುದ್ಧ ಇವತ್ತು ಪರಿಷ್ಕರಣೆ ಮಾಡಬೇಕಂತೇಳಿ ಹೋರಾಟ ಸತತವಾಗಿ ಮಾಡಿದ್ವಿ. ನ್ಯಾಯಾಲಯದ ಮೆಟ್ಟಲುಗಳನ್ನು ಕೂಡ ಏರಲಾಗಿತ್ತು. ಈ ನಿಟ್ಟಿನಲ್ಲಿ ಮೊನ್ನೆ ಮೇ 22ನೇ ತಾರೀಕಿಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇದು ಒಂದು ಕಾರ್ಮಿಕರ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದರೆ ಇವತ್ತು ಬೆಲೆಗಳು ಆಕಾಶಕ್ಕೇರೆವು, ಆದರೆ ಅವ್ರುಗಳಿಗೆ ಸಿಗೋ ವೇತನ ಇನ್ನೂ ಪಾತಾಳದಾಗೈತಿ. ಅವ್ರು ಯಾವ ರೀತಿ ಮಕ್ಕಳನ್ನ ಓದಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಸಿಲಿಂಡರ್ ತಗೋಬೇಕು, ಇಡೀ ಸಂಸಾರ ಕುಟುಂಬ ನಿರ್ವಹಣೆ ಅಸಾಧ್ಯ ಅನ್ನೋ ರೀತಿ ಒಳಗೆ ಆಗಿರುವಂಥದ್ದು. ಇದ್ರ ವಿರುದ್ಧ ನಾನು ನಿರಂತರವಾಗಿ ಎಲ್ಲ ಗುತ್ತಿಗೆ ಕಾರ್ಮಿಕರು, ಅದು BCM ಇಲಾಖೆ ಇರಲಿ, ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಮೈನಾರಿಟಿ ಇರಲಿ, SC/ST ಇಲಾಖೆ ಇರಲಿ, ಎಲ್ಲ ಕಡೆ ಹೋರಾಟ ಬೆಳೆದಿದ್ದಾಗಿ ಈಗ ಅದನ್ನು ಅಧಿಸೂಚನೆ ಆಗೈತಿ. ಆದರೆ ಈಗ ಪ್ರಶ್ನೆ ಏನಂತಂದರೆ, ಅಧಿಸೂಚನೆ ಆಗಿರುವಂಥದ್ದನ್ನು ನಮ್ಮ ಧಾರವಾಡ ಜಿಲ್ಲೆ ಒಳಗೆ ಇಲ್ಲಿ ಸಾವಿರಾರು ಸಂಖ್ಯೆ ಒಳಗಿರುವಂಥ ಕಾರ್ಮಿಕರಿದ್ದಾರೆ, ಹಾಸ್ಟೆಲ್ ಕಾರ್ಮಿಕರು, ಬೇರೆ ಬೇರೆ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕರಿದ್ದಾರೆ, ಅವ್ರಿಗಿನ್ನೂ ಇದನ್ನು ಜಾರಿ ಮಾಡಿಲ್ಲ. ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ, ಜಿಲ್ಲೆಯಲ್ಲಿ ಪ್ರತಿಯೊಂದು ಇಲಾಖೆ ಒಳಗೆ ಕನಿಷ್ಠ ವೇತನ ಜಾರಿ ಆಗಬೇಕು, ಜಾರಿಯಾಗಿ ಅವರಿಗೆ ಖಾತ್ರಿ ಆಗಬೇಕು. ಅದ್ರ ಜೊತೆಗೆ 8 ಗಂಟೆಯ ಕೆಲಸ, PF, ESI ಇವೆಲ್ಲ ಖಾತ್ರಿ ಆಗಬೇಕು. ಆದರೆ ಧಾರವಾಡ ಜಿಲ್ಲೆ ಒಳಗೆ ಅವು ಯಾವೂ ಇಲ್ಲ. ಅದನ್ನು ಖಾತ್ರಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದ. ಹಾಸ್ಟೆಲ್ ಕಾರ್ಮಿಕರಿಂದ ನಮಗೆ ಹಾಸ್ಟೆಲಲ್ಲಿ ವರ್ಷದ ಮಟ್ಟನೂ ಕೆಲಸ ಇರ್ತೈತ್ರಿ. ಆದರೂ 9 ತಿಂಗಳು 6 ತಿಂಗಳು 9 ತಿಂಗಳು ಅಷ್ಟೇ ತಗೋತಾರೆ. ಮತ್ತಾಗಿಂದ 3 ತಿಂಗಳು 4 ತಿಂಗಳು ಪಗಾರ ನಾವು ಹಾಕ್ತೇವೆ ಅಂಥೇಳಿ ಇಸ್ಕೋತಾರೆ. ಮತ್ತು ನಮ್ಗೆ ಈಗ ಪಗಾರ ಆಗೈತಿ, ಇನ್ನೂ ಮಟ್ಟ ಕೊಟ್ಟಿಲ್ಲ. ಮತ್ತು ವಾರಕ್ಕೊಮ್ಮೆ ರಜಾ ಸಿಗಬೇಕು. ನಮಗೆ ಮೈಯಾಗ ಆರಾಮಿಲ್ಲ ಅಂದ್ರೂ ನಮಗೂ ಸೂಟಿ ಅನ್ನೋದು ಇದು ಮಾಡಿಕೊಡ್ಬೇಕು. 8 ತಾಸಿನ ಡ್ಯೂಟಿ ಕೊಡ್ಬೇಕು ರೀ. ಮತ್ತು ನಮ್ಮದು ಒಂದು ಸ್ವಲ್ಪ ಕಷ್ಟ ಸುಖ ಕೇಳಬೇಕು ರೀ. ನಮ್ಮ ಸಂಘದಿಂದ ನಾವು ಹೋರಾಟದಿಂದ ನಾವು ಪಡೆದೇವ್ರಿ. ಆದರೂ ನಮಗೆ ಇನ್ನೂ ಸರ್ಕಾರದಿಂದ ಬೇಕು ರೀ.